ದಾವಣಗೆರೆ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್. ಉಪಚುನಾವಣೆ ಸಮರದಲ್ಲಿ ಎರಡೂ ಪಕ್ಷಕ್ಕೂ ಟಿಕೆಟ್ ಹಂಚಿಕೆಯ ಟೆನ್ಷನ್ ಈಗ ಹೆಚ್ಚಾಗ್ತಾ ಇದೆ. ನೀ ಕೊಡೆ ನಾ ಬಿಡೆ ಅಂತ ಇದ್ದಾರೆ ಎರಡೂ ಪಕ್ಷಗಳ ಆಕಾಂಕ್ಷಿಗಳು. ದಾವಣಗೆರೆಯಲ್ಲಿ ಕುಟುಂಬಕ್ಕೆ ಟಿಕೆಟ್ ನೀಡುವಂತೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ಈ ಬಾರಿ ನಮಗೆ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಮರು ಒತ್ತಾಯಿಸ್ತಾ ಇದ್ದಾರೆ. ಟಿಕೆಟ್ ಕೊಡದೇ ಇದ್ರೆ ನೋಟಾಗೆ ಮತ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಬಾಗಲಕೋಟೆ ಕೈ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಸಾಕಷ್ಟು ಪೈಪೋಟಿ ಇದೆ. ಖುದ್ದು ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು ಕೂಡ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ. ಟಿಕೆಟ್ ಕೊಡದೇ ಇದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಹಾದೇವಿ ಅವರು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಅಷ್ಟೇ ದಾವಣಗೆರೆ ಟಿಕೆಟ್ ವಿಚಾರವಾಗಿ ಭಾರಿ ಗೊಂದಲ ಇದೆ. ಬಣಗಳ ಬಡಿದಾಟ ಅಲ್ಲಿ ಕೂಡ ಏರ್ಪಡ್ತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡಾಯದ ಆತಂಕ ಅಲ್ಲೂ ಕೂಡ ಇದೆ. ಮತದಾನಕ್ಕೆ ಮುನ್ನವೇ ಭಾರಿ ಕುತೂಹಲವನ್ನ ಕೆರಳಿಸಿದೆ ಟಿಕೆಟ್ ಫೈಟ್. ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ಗೆ ಸಂಬಂಧಪಟ್ಟಂತೆ ಎರಡೂ ಪಕ್ಷಕ್ಕೂ ಟಿಕೆಟ್ ಹಂಚಿಕೆ ಟೆನ್ಷನ್ ಈಗ ಹೆಚ್ಚಾಗ್ತಾ ಇದೆ. ಎರಡೂ ಪಕ್ಷಗಳ ಆಕಾಂಕ್ಷಿಗಳು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀ ಕೊಡೆ ನಾ ಬಿಡೆ ಅನ್ನುವಂಥ ರೀತಿಯಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಾವಣಗೆರೆಯಲ್ಲಿ ಕುಟುಂಬಕ್ಕೆ ಟಿಕೆಟ್ ನೀಡುವಂತೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಮುಸ್ಲಿಮರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಮತ್ತೆ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿ.ಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು, ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಾದೇವಿ. ಆ 3 ಜನನು ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಒಪ್ಕೊಂಡಿದ್ದಾರೆ. ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ನನ್ನ ಜೊತೆ ಒಪ್ಕೊಂಡಿದ್ದಾರೆ. ದಾವಣಗೆರೆ ವಿಚಾರವಾಗಿ ನಿನ್ನೆ ಕೂಡ ಅಲ್ಲಿ ಒಂದು ಐಡ್ರಾಮಾ ಆಯಿತು. ನನಗೆ ಗೊತ್ತಿಲ್ಲ, ನನಗೆ ಇನ್ನೂ ವರದಿ ಏನು ಬಂದಿಲ್ಲ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀನಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ನಾನು ಇಲ್ಲಿ ಮಾತಾಡಿದ್ದೀನಿ. ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಕೇಳ್ತೀವಿ. ಅವ್ರು ಏನು ಹೇಳ್ತಾರೋ ನೋಡ್ತೀವಿ. ನಮಗೆ ಟಿಕೆಟ್ ಬೇಕಂತ ನಾನು ಹಠ ಮಾಡ್ತೀನಿ ಅವರಿಗೆ. ನನಗೆ ಕೊಡ್ರಿ, ನನಗೆ ಟಿಕೆಟ್ ಬೇಕು, ಟಿಕೆಟ್ ಇಲ್ಲ ಅಂದರೆ ನಾನು ಬಂಡಾಯನೇ ನಿಲ್ಬೇಕಂತ ಡಿಸೈಡ್ ಮಾಡೀನಿ. ನಮ್ಮ ಅಭಿಮಾನಿಗಳು ಹೇಳ್ಯಾರ, ಇನ್ನು ಸರಿ ಮಾತೇ ಇಲ್ಲ ಅಂತ ಹೇಳ್ಯಾರ. ಒಂದೊಮ್ಮೆ ನಿಮ್ಮ ಕುಟುಂಬಕ್ಕೆ ಕೊಟ್ಟಾಗ ನೀವು ಬಂಡಾಯ ನಿಂತಾಗ ಎಲ್ಲೊಂದು ಕಡೆ ನಿಮ್ಮ ಕುಟುಂಬಕ್ಕೆ ನೀವೇ ಅಡ್ಗಲಾಗುವಂಥದ್ದು. ಅದನ್ನು ಮುಂದೆ ಟೈಮ್ ಪ್ರಕಾರ ನೋಡೋಣ್ರಿ ಹೆಂಗಾಗುತ್ತೆ ಅಂತಂದು. ಅಂದರೆ ಹಿಂದೆ ಸರಿದಂತೂ ಮಾತಿಲ್ಲ. ನನಗೆ ಟಿಕೆಟ್ ಬೇಕೇ ಬೇಕಂತ ನಾನು ಹಠ ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ನೋಡಬೇಕು, ವಿಚಾರ ಮಾಡ್ಬೇಕು ಮುಂದೆ. ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದೀವಿ. ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ. ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ತಾತಾರ್ ಕಾನ್ಸ್ಟೆನ್ಸಿ ಆಮೇಲೆ ಎಲ್ಲರೂ ಪರಿಚಯನೇ. ಎಲ್ಲರೂ ನಾವು ಹುಟ್ಟದಿಂದ ಎಲ್ಲರೂ ಪರಿಚಯನೇ. ಅವ್ರವ್ರ ಮನೆಗಳಿಗೆ ಹೋಗಿವಿ, ಅಡ್ಡಾಡೀವಿ. ಅಜ್ಜರ ಜೊತೆನೂ ಅಡ್ಡಾಡೀವಿ, ಅಪ್ಪರ ಜೊತೆನೂ ಅಡ್ಡಾಡೀವಿ. ಅದಕ್ಕೆ ಎಲ್ಲರೂ ಅದೇ ನಮ್ಮ ಮಾವರಂಗೆ ಅವ್ರ ಮನೆಗೆ ಹೋಗೋದು ಅದೇ ನಮ್ಮದು ಸಂಪ್ರದಾಯ. ಟಿಕೆಟ್ ಸಿಕ್ಕರೆ ಹ್ಞೂ ರೀ, ನಮಗೆ ಟಿಕೆಟ್ ಸಿಕ್ಕರೆ ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ನಾಯಕರುಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು, D.K. ಶಿವಕುಮಾರ್ ಸಾಹೇಬ್ರಿರ್ಬೋದು, ಅವ್ರ ಜೊತೆ ಇವತ್ತು ನಡೆದ ಒಂದು ಸಭೆಯ ಚಿತ್ರಣವನ್ನು ಮುಂದಿಟ್ಟು ಅವರುಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ದಾವಣಗೆರೆ ಜಿಲ್ಲಾ ಮಂತ್ರಿಗಳಾದಂತಹ S.S. ಮಲ್ಲಿಕಾರ್ಜುನರವರು ಹಾಗೂ ಇತರ ನಾಯಕರುಗಳನ್ನು ಅವ್ರನ್ನೆಲ್ಲ ಕರೆದು ಮಾತಾಡಿ ನಂತರ ನಾವು ಕ್ಯಾಂಡಿಡೇಟನ್ನು ಒಂದು ಅನೌನ್ಸ್ ಮಾಡೋದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇದನ್ನೆಲ್ಲ ನಮ್ಮ ಹತ್ರ ಮಾತಾಡಿದ್ರೆ ಅದನ್ನೆಲ್ಲದನ್ನು ಕ್ರೋಢೀಕರಿಸಿ ನಾವು ನಮ್ಮ ನಾಯಕರಲ್ಲಿ ನಾವು ವರದಿಯನ್ನು ಇವತ್ತು ಅಥವಾ ನಾಳೆ ನಾವು ಕೊಡ್ತಾ ಇದ್ವಿ. ಅವರು ಆಮೇಲೆ ನಂತರ ವರಿಷ್ಠ ಮಂಡಳಿ ಜೊತೆ ಒಂದು ಚರ್ಚೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ. ಚುನಾವಣೆ ಬಗ್ಗೆ ಚರ್ಚೆ ಆಯಿತು. ಇವತ್ತು ಕಾಂಗ್ರೆಸ್ ಪಕ್ಷ
ಎಲ್ಲ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಕೊಟ್ಟು ಇವತ್ತು ಗೆಲ್ಲುವ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿಸಿ ಯಾವುದೇ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲುವು ಮುಂದುವರಿಯುವಂಥ ರೀತಿಯಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. 100% ಸಮರ್ಥಕ್ಕೆ ಟಿಕೆಟ್ ಬಂದರೆ, ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. 40,000 ಓಟು ನೋಟಾ ಮಾಡ್ತೀವಿ. ನೋಟಾ ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ ಹಾಕಲ್ಲ, BJPಗೂ ಹಾಕಲ್ಲ, ದಳಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬಂದೀವಿ. ನೋಟಾ ಮಾಡ್ತೀವಿ. 40,000 ಓಟು ರಾಷ್ಟ್ರೀಯ, ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿ ಎಲ್ಲ ನೋಡ್ಬೇಕು. 40,000 ಓಟು ನೋಟಾ ಹಾಕ್ತೀವಿ. ನನ್ನ ಸಂಘಟನೆಯಿಂದ 10,000 ಓಟ್ ನೋಟಾ ಮಾಡ್ತೀನಿ. ನಾನು ಸಮಾಜಕ್ಕೆ ಕೊಟ್ಟಿಲ್ಲ ಅಂದರೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ಓಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೇವೆ 35 ವರ್ಷದಿಂದ. ನಾನೇ ತಗೊಳ್ರಿ, ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರೋ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀವಿ, ಓಟ್ ಹಾಕ್ತಾ ಇದ್ದೀವಿ, ಸತತ ನಿಮ್ಮ ತಂದೆಯವ್ರಿಗೆ ಗೆಲ್ಸ್ಕೊಂಬರಿದ್ದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ಮದೇ ನೀವು ಮುಂದುವರ್ಸ್ಕೊಂಡು ಹೋದರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಬಾಗಲಕೋಟೆ ಮತ್ತು ದಾವಣಗೆರೆ 2 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಕಾಂಗ್ರೆಸ್ನವರು 2023 ಚುನಾವಣೆ ಒಳಗೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಬಡವರ ಮನಸ್ಸನ್ನು ಕದ್ದು ಓಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಬೆಲೆಗಳು ಗಗನಕ್ಕೇಳಿವೆ. ದಿನಬಳಕೆ ವಸ್ತುಗಳು ವಿಪರೀತ ಬೆಲೆ ಹೆಚ್ಚಾಗಿದೆ. ಬಡವರಿಗೆ ಮೋಸ ಮಾಡಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಟಿಕೆಟ್ ನಮ್ಮಲ್ಲೇನು ಯಾವುದೇ ಗೊಂದಲ ಇಲ್ಲ. ಟಿಕೆಟ್ ಫೈನಲ್ ಆಗ್ತದೆ. ಇವತ್ತು ನಾಳೆ ಫೈನಲ್ ಮಾಡ್ತಾರೆ. ಯಾವ ತೊಂದರೆನೂ ಇಲ್ಲ. ಈಗ ರಾಜ್ಯ ಅಧ್ಯಕ್ಷರು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಯಾರಿಗೆ ಅಂತೇನು ನಾನು ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಮಾಡ್ತಾರೆ. ಸೊ ಯಾವುದೇ ಬಂಡಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.